ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆ ತಿಳಿಸ್ತೇನೆ. ಇಲ್ಲಿಯವರೆಗೂ ಸಹೋದರರು ಸುವಾರ್ತೆಯನ್ನು ಅದ್ಭುತವಾಗಿ ನಮ್ಮೆಲ್ಲರಿಗೂ ಹೃದಯಕ್ಕೆ ಮುಟ್ಟುವಂಥ ರೀತಿಯಲ್ಲಿ ಬೋಧಿಸಿದ್ದಕ್ಕಾಗಿ ಅವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆ ತಿಳಿಸ್ತೇನೆ. ಎಲ್ಲರೂ ಅವರವರ ಸರದಿಯಲ್ಲಿ ಸರಿಯಾದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ವಾಕ್ಯವನ್ನು ವಿವರಿಸಿದಂಥ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆ. ಸಮಯಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿರಿ. ಎಲ್ಲರೂ ಮಾತಾಡುವಂಥ ಅವಕಾಶವನ್ನು ಕೂಡ ಕೊಟ್ಟರೆ ಒಂದಿಬ್ಬರಿಗೆ ಸಿಗದೇ ಇರ್ಬೋದು, ಆದರೂ ಪರವಾಗಿಲ್ಲ. ಮತ್ತೊಮ್ಮೆ ಇದೇ ವಿಧವಾಗಿ ನಾವೊಂದು ಮೀಟಿಂಗನ್ನು ಅರೇಂಜ್ ಮಾಡಿಕೊಂಡು ಇನ್ನೂ ಅನೇಕವಾದ ಬೋಧಕರನ್ನು ಅನೇಕವಾದ ವಿಶ್ವಾಸಿಗಳನ್ನು ಕರೆದು ಇದೇ ರೀತಿಯಾದ ಒಂದು ಸತ್ಯವೇದ ಅಭ್ಯಾಸವನ್ನು ಕಳೆಯುವುದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ. ಒಂದು 5 ನಿಮಿಷಗಳ ಕಾಲ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈ ಲೋಕದಲ್ಲಿ ಯಾರೂ ಕೂಡ ಶಾಶ್ವತ ಆಗಿರೋದಕ್ಕೆ ಸಾಧ್ಯವಿಲ್ಲ. ಶಾಶ್ವತವಾಗಿ ಇರುವಂಥದ್ದು ಒಂದೇ ಒಂದು, ಅದು ದೇವರ ವಾಕ್ಯ, ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ದೇವರು. ಇವರು ಸದಾಕಾಲ ಈ ಲೋಕವನ್ನು ಪರಿಪಾಲನೆ ಮಾಡುವಂಥ ಅಧಿಕಾರವುಳ್ಳಂಥ ದೇವರು. ಪ್ರತಿ ಮಾನವನು ಈ ಲೋಕವನ್ನು ಒಂದು ದಿವಸ ಬಿಟ್ಟು ಹೋಗಬೇಕಾಗಿದೆ. ಬಿಟ್ಟು ಹೋಗುವಷ್ಟರಲ್ಲಿ ನಾವು ಏನನ್ನು ಸಂಪಾದನೆ ಮಾಡಿ ಹೋಗಿದ್ದೀವಿ, ಏನನ್ನು ಸಂಪಾದನೆ ಮಾಡಿ ಇಲ್ಲಿ ಇಟ್ಟೋಗಿದ್ದೀವಿ ಅನ್ನೋದು ಬಹು ಮುಖ್ಯ. ಅದನ್ನು ಮಾತ್ರ ನಾವು ಆಲೋಚನೆ ಮಾಡಬೇಕು. ಈ ಲೋಕದನ್ನು ಪರಿಪಾಲನೆ ಮಾಡೋಕ್ಕೆ ಈ ರಾಜಕಾರಣಿಗಳಲ್ಲಿ ನಾಯಕರನ್ನು ಆರಿಸ್ಕೊಳ್ತಾರೆ. ಈಗ ಬೆಂಗಳೂರು ಕರ್ನಾಟಕ ಪಟ್ಟಣದಲ್ಲಿ ಸಿದ್ದರಾಮಯ್ಯ ಈ ಲೋಕವನ್ನು ಈ ರಾಜ್ಯವನ್ನು ಪರಿಪಾಲನೆ ಮಾಡ್ತಿದ್ದಾರೆ. ಈ ಭಾರತ ದೇಶವನ್ನು ಮೋದಿಯವರು ಪರಿಪಾಲನೆ ಮಾಡ್ತಿದ್ದಾರೆ. ಇವರಿಬ್ಬರೂ ಕೂಡ ಎಷ್ಟು ವರ್ಷ ಇರ್ತಾರೆ? 5 ವರ್ಷ. ಈ 5 ವರ್ಷ ಆದ ಮೇಲೆ ಮತ್ತೆ ಇನ್ನೊಬ್ಬರು ಏನಾಗ್ತಾರೆ? ಬದಲಾವಣೆ ಆಗ್ತಾರೆ. ಅದೇ ರೀತಿ ಕೂಡ ಈ ಕ್ರಿಸ್ತನ ಸಭೆಯಲ್ಲಿ ಸಹೋದರ ಭಾಸ್ಕರ ಆಗಿರ್ಬೋದು, ಮನೋಹರ ಆಗಿರ್ಬೋದು, ಇನ್ನೂ ಯಾರೇ ಆಗಿರ್ಬೋದು, ನಾವ್ಯಾರೂ ಕೂಡ ಏನಾಗೋದಿಲ್ಲ, ಶಾಶ್ವತವಾಗಿರೋದಕ್ಕಾಗೋದಿಲ್ಲ. ನಾವು ಯಾರನ್ನು ತಯಾರು ಮಾಡಬೇಕು? ಬೋಧಕರನ್ನು ತಯಾರು ಮಾಡಬೇಕು, ನಾಯಕರನ್ನು ತಯಾರು ಮಾಡಬೇಕು. ಆ ಜವಾಬ್ದಾರಿ ಯಾರಲ್ಲಿದೆ? ಪ್ರತಿಯೊಬ್ಬ ಬೋಧಕರಲ್ಲೂ ಕೂಡ ಇದೆ. ಆ ಜವಾಬ್ದಾರಿಯನ್ನು ಯಾರು ಬಲವಾಗಿ ಅದನ್ನು ಒಂದು ಅಸ್ತ್ರವಾಗಿ ಉಪಯೋಗಿಸ್ತಾರೋ ಅಂಥ ಒಂದು ಸಭೆಗಳೇನಾಗುತ್ತೆ? ಅಭಿವೃದ್ಧಿ ಆಗುತ್ತೆ. ಸಿದ್ದರಾಮಯ್ಯ ಒಬ್ಬರೇ ಸಾಯೋ ಗಂಟ ಮುಖ್ಯಮಂತ್ರಿ ಆಗಿದ್ದರೆ ಆ ರಾಜ್ಯ ಏನಾಗುತ್ತೆ? ಹಾಳಾಗೋಗುತ್ತೆ. ಅದೇ ರೀತಿಯಾಗಿ ನಾವಿರುವಂಥ ಸಭೆಯಲ್ಲಿ ಭಾಸ್ಕರ್ ಬ್ರದರ್ ಒಬ್ಬರೇ ಏನಾಗಬಾರ್ದು, ಪ್ರತಿ ಸಲ ಅವರೇ ಬೋಧನೆ ಮಾಡಬಾರ್ದು. ಇನ್ನೂ ಏನಾಗಬೇಕು? ಅವರಲ್ಲಿರುವಂಥ ಶಿಷ್ಯರು ಏನಾಗಬೇಕು? ಬೆಳೀತಾ ಹೋಗಬೇಕು, ಅವ್ರಿಗೆ ಅವಕಾಶಗಳು ಕೊಡ್ತಾ ಹೋಗಬೇಕು. ಆಗ ಏನಾಗುತ್ತೆ? ಸಭೆ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ. ಆ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ನಾನು ಅವರನ್ನು ಜ್ಞಾಪಕ ಮಾಡ್ತೇನೆ. ಇಸ್ರಾಯೇಲರನ್ನು ನಡೆಸಿದಂಥ ಮೊಟ್ಟ ವ್ಯಕ್ತಿ ಯಾರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ ಮೋಶೆ. ಮೋಶೆ ಎಷ್ಟೋ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಾರು 6 ಲಕ್ಷದ ಜನರನ್ನು ಇಸ್ರಾಯೇಲನ್ನು ನಡೆಸುವಂಥ ಜವಾಬ್ದಾರಿ ದೇವರು ಮೋಶೆಯ ಮೇಲೆ ಹಾಕಿ ನಡೆಸ್ತಾರೆ. ಆ ನಡೆಸುವಂಥ ಸ್ಥಿತಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯಗಳು, ಆಹಾರ ಇಲ್ಲದೆ ಅಂಥ ಸಮಸ್ಯೆ, ನೀರಿಲ್ಲದೆ ಇರುವಂಥ ಸಮಸ್ಯೆ, ಒಳ್ಳೆಯ ವಿಧವಾದಂಥ ಆಹಾರ ಸಿಗದೆ ಅಂಥ ಪರಿಸ್ಥಿತಿ, ಇವೆಲ್ಲ ಸಮಸ್ಯೆಗಳು ಬಂದಾಗ ಅವ್ರು ಯಾರ ಹತ್ರಕ್ಕೆ ಹೋಗ್ತಾಯಿದ್ರು? ಮೋಶೆ ಹತ್ರನೇ ಹೋಗ್ತಾಯಿದ್ರು, ಮೋಶೆ ಬಳಿನೇ ಕೇಳ್ತಾಯಿದ್ರು. ಅಂಥ ಒಂದು ಅಧಿಕಾರ ಉಳ್ಳಂಥ ಮೋಶೆ ಹೋದ್ಮೇಲೆ ಮತ್ತೆ ಯಾರು? ನಮ್ಮೆಲ್ಲರಿಗೂ ಪ್ರಶ್ನೆ ಆಗ್ಬೋದು, ಮೋಶೆ ಹೋದ್ಮೇಲೆ ಯಾರು? ಇನ್ಯಾರು ಬರಲ್ಲ, ಮೋದಿ ಅಂಥವ್ರು ಇನ್ಯಾರು ಬರಲ್ಲ, ಸಿದ್ದರಾಮಯ್ಯ ಅಂತನವ್ರು ಯಾರು ಬರಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಅಜ್ಞಾನತನ. ದೇವರು ಯಾರನ್ನು ಒಬ್ಬನೇನು ಮಾಡ್ತಾನೆ? ಖಂಡಿತವಾಗೂ ನೇಮಕ ಮಾಡಿಕೊಳ್ತಾನೆ. ಸಹೋದರು ಹೇಳ್ತಾ ಇದ್ರು, ಬ್ರದರ್ ಅಂದ್ಕೋ, ಗಿದ್ಯೋನ್ ಬಗ್ಗೆ ಹೇಳಿದ್ರು, ಓ ಪರಾಕ್ರಮಶಾಲಿ ಎಂಬುದಾಗಿ. ನೋಡಿ, ಕೆಲಸಕ್ಕೆ ಬಾರದವರನ್ನು ಕೆಲಸಕ್ಕೆ ಬರೋ ರೀತಿಯಲ್ಲಿ ಆರಿಸಿಕೊಳ್ಳಂಥ ದೇವರು ನಮ್ಮ ದೇವರು. ಆ ರೀತಿ ಮೋಶೆಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಇನ್ನೊಬ್ಬರು ಕೊಡಬೇಕು. ಆ ವ್ಯಕ್ತಿ ಯಾರಪ್ಪ ಅಂದರೆ ಯೆಹೋಶುವ. ನೀವು ಯೆಹೋಶುವ 6ನೇ ಅಧ್ಯಾಯದಲ್ಲಿ ಇರುತ್ತೆ. ದೇವರು ಆತನ ವಾಗ್ದಾನ ಮಾಡ್ತಾನೆ, ನೀನು ಹೆದರಬೇಡ, ಕಳವಳಗೊಳ್ಳಬೇಡ, ನಾನು ನಿನ್ನ ಸಂಗಡ ಇರ್ತೇನೆ. ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಯಾವಾಗಲೂ ಇರ್ತೇನೆ ಎಂಬುದಾಗಿ. ನಂದೊಂದು ಪ್ರಶ್ನೆ,
ಭಾಸ್ಕರ್ ಬ್ರದರ್ ಅವರು ಇಷ್ಟು ಚೆನ್ನಾಗಿ ವಾಕ್ಯ ಹೇಳ್ತಾರಲ್ಲ, ಅವರ ಹಾಗೆ ಇನ್ಯಾರು ಮಾತಾಡೋಕ್ಕಿರಲ್ವಾ? ನಾನು ನೋಡಿದೆ ಒಬ್ಬರ ಸಹೋದರು ಪೀಟರ್ ಅವ್ರನ್ನ. ಯಾಕೆಂದರೆ ಅವ್ರನ್ನ ಫಾಲೋ ಮಾಡಿದ್ರೆ ಅವರ ಹಾಗೆ ಮಾತಾಡುವಂಥ ಜ್ಞಾನ, ಅವರ ಹಾಗೆ ಆಲೋಚನೆ ಮಾಡುವಂಥ ಜ್ಞಾನ ಖಂಡಿತವಾಗೂ ದೇವರು ಅವ್ರಿಗೂ ಏನು ಮಾಡ್ತಾನೆ? ಖಂಡಿತವಾಗೂ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ನಾಯಕರನ್ನು ಫಾಲೋ ಮಾಡುವಂಥವ್ರು ಬೇಕು ನಮಗೆ. ಮೋಶೆ ಯಾವ ರೀತಿಯಾಗಿ ನಡ್ಕೊಂಡು ಯೆಹೋಶುವ ಕೂಡ ಅದೇ ರೀತಿಯಾಗಿ ನಡೆದ, ಅದರ ನಿಮಿತ್ತವಾಗಿ ದೇವರು ಯೆಹೋಶುವನನ್ನು ಆರಿಸ್ಕೊಂಡ್ರು. ಅದೇ ರೀತಿ ಭಾಸ್ಕರ್ ಬ್ರದರ್ನ ಫಾಲೋ ಮಾಡಿದ್ರೆ ಭಾಸ್ಕರ್ ಬ್ರದರ್ ಸ್ಥಾಯಿ ನಮಗೂ ಕೂಡ ದೇವ್ರು ಏನು ಮಾಡ್ತಾರೆ? ಖಂಡಿತವಾಗೂ ಕೊಡ್ತಾರೆ. ಆಸಕ್ತಿ ಬೇಕು ಅಷ್ಟೇ. ಅದಕ್ಕೆ ಆ ಆಸಕ್ತಿಗೆ ಅರ್ಹತೆ ಇರೋರು ಯಾರು? ಮುಖ್ಯವಾಗಿ ಆ ಆಸಕ್ತಿಗೆ ಅರ್ಹತೆ ಇರೋರು ಯಾರು? ಈಗಿನ ಕಾಲದಾಗಿರ್ಬೋದು, ಮುಂದಿನ ಕಾಲಕ್ಕಾಗಿರ್ಬೋದು, ಯಾರು ಯಾರು? ಯೌವನಸ್ಥರು. ಅದಕ್ಕೆ ತಿಮೋತಿ ಪತ್ರಿಕೆ 2ನೇ ತಿಮೋತಿ ದಯವಿಟ್ಟು ಓದಿ, ಅದು 1-2 ವಚನ ಓದಿ. ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನ. ನನ್ನ ಮಗನೇ, ಮೊದಲು ಯೌವನಸ್ಥನ ಬಲಪಡಿಸೋ ವಿಷಯದಲ್ಲಿ ಆಲೋಚನೆ ಮಾಡಬೇಕು. ಯಾರು ಆಲೋಚನೆ ಮಾಡಬೇಕು? ಯಾರು ಆಲೋಚನೆ ಮಾಡಬೇಕು? ಬೋಧಕರು ಆಲೋಚನೆ ಮಾಡಬೇಕು. ಆ ಯೌವನಸ್ಥ ತಪ್ಪಿ ಹೋದರೆ ಏನು ಮಾಡ್ತಾನ್ರಿ? ಆ ಯೌವನಸ್ಥ ತಪ್ಪಿ ಹೋದರೆ ಏನು ಮಾಡ್ತಾನೆ? ಕೆಟ್ಟ ಚಟಕ್ಕೆ ಅಭ್ಯಾಸ ಆಗ್ಬಿಡ್ತಾನೆ, ಕೆಟ್ಟ ಆಲೋಚನೆಗೆ ಅಭ್ಯಾಸ ಆಗ್ಬಿಡ್ತಾನೆ. ಉದಾಹರಣೆಗೆ ನಮ್ಮ ಮಧ್ಯದಲ್ಲಿ ಇದ್ದಾರೆ, ನಾನು ಆ ಹುಡುಗನ ಹೆಸರು ಹೇಳಕ್ಕೆ ಇಷ್ಟಪಡ್ತೇನೆ. ಆ ಹುಡುಗನ ಅಪ್ಪು ಅಂತ ನಾವು ಅಡ್ಡ ಹೆಸರು ಕರೀತೇವೆ. ಆ ಹುಡುಗನ ತುಂಬ ಆಸಕ್ತಿ ದೇವ್ರ ವಿಷಯದಲ್ಲಿ, ತುಂಬ ಆಸಕ್ತಿ, ಕಲಿಬೇಕು, ತಿಳ್ಕೋಬೇಕು. ನನ್ನ ಜೊತೆ ಯಾವಾಗೂ ಬರ್ತಿರ್ತಾನೆ, ಬ್ರದರ್ ನನಗೆ ಈ ವಾಕ್ಯ ಡೌಟ್ ಇದೆ, ಈ ವಾಕ್ಯ ಡೌಟ್ ಇದೆ, ಈ ವಾಕ್ಯ ಡೌಟ್ ಇದೆ. ಇನ್ನೂ ಎಷ್ಟೋ ಜನ ಇದ್ದಾರೆ ಆ ರೀತಿ. ಸತ್ಯವನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸದೆ ಹೋದರೆ ಅವ್ರೇನಾಗ್ತಾರೆ? ತಪ್ಪಿ ಹೋಗುವಂಥ ಅವಕಾಶ ಖಂಡಿತವಾಗೂ ಇರುತ್ತೆ. ಆ ರೀತಿ ನಾನು ಎಷ್ಟೋ ಜನ ನೋಡ್ತಾ ಇದ್ದೀನಿ, ಯೌವನಸ್ಥರನ್ನ. ತುಂಬ ಜನ ದೇವರಲ್ಲಿ ಇದ್ದೂ ಕೂಡ ತಪ್ಪು ಹೋಗ್ತಿದ್ದಾರೆ. ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಮುಖ್ಯವಾಗಿ ಆತ್ಮೀಯವಾದಂಥ ತಂದೆ. ಒಬ್ಬ ಬೋಧಕರು ಅದನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಲಿಲ್ಲ ಅಂದರೆ, ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಲ್ಲ ಅಂದರೆ ಅವ್ರಿಗೆ ತಪ್ಪು ಹೋಗೋದಕ್ಕೆ ಕಾರಣ ಯಾರಾಗ್ತೇವೆ? ನಾವೇ ಆಗ್ತೇವೆ. ಭೌತಿಕವಾಗಿ ತಂದೆ ತಾಯಿ ಕೂಡ ಆಗ್ತೇವೆ, ಮುಖ್ಯವಾಗಿ ಸಭೆಯಲ್ಲಿರುವಂಥ ಬೋಧಕರು ಕೂಡ ಆಗ್ತಾರೆ. ಆದ್ದರಿಂದ ನಾವು ಮೊಟ್ಟ ಮೊದಲಾಗಿ ಯೌವನಸ್ಥರನ್ನ ಏನು ಮಾಡಬೇಕು? ಬಲಪಡಿಸಬೇಕು. 2ನೇದಾಗಿ ಓದಿ ಅದೇ ರೀತಿಯಾಗಿ ನೋಡು, ಮೊಟ್ಟ ಮೊದಲಾಗಿ ನೀನೇನು ಕಲ್ತಿದ್ದೀಯೋ, ನನ್ನಿಂದ ನೀನೇನು ಕಲ್ತಿದ್ದೀಯೋ, ನಾನು ಯಾವ ರೀತಿಯ ಹಿಂಸೆ ಪಟ್ಟು ಸುವಾರ್ತೆಯನ್ನು ಪ್ರಕಟಿಸೋದನ್ನು ನೀವು ನೋಡಿದ್ದೀಯೋ, ಅದನ್ನು ನೀನೇನು ಮಾಡಿ ಇತರಿಗೆ ಏನು ಮಾಡಬೇಕಂತ? ಇತರಿಗೆ ಬೋಧನೆ ಮಾಡಬೇಕು, ಅದನ್ನು ಒಪ್ಪಿಸಬೇಕು. ನಂಬಿಕೆ ಇರುವಂಥವ್ರಿಗೆ ಅದನ್ನು ಏನು ಮಾಡಬೇಕು? ಒಪ್ಪಿಸ್ಕೊಡ್ಬೇಕು. ಅದನ್ನು ಹೇಳ್ತಾ ಇದ್ದೇನೆ ನಾನು. ಯಾರೂ ಶಾಶ್ವತವಲ್ಲ, ನಾನು ಶಾಶ್ವತವಲ್ಲ, ಬ್ರದರ್ ಶಾಶ್ವತವಲ್ಲ. ಯಾರು ದೃಢವಾಗಿದ್ದಾರೋ, ಯಾರು ನಂಬಿಕಸ್ಥರಾಗಿದ್ದಾರೋ, ಯಾರು ಸಭೆಯಲ್ಲಿ ನಂಬಿಕೆಯಾಗಿ ಸೇವೆ ಮಾಡ್ತಾ ಇದ್ದಾರೋ ಅಂಥವರನ್ನು ಆರಿಸಿ ಅಂಥವರ ಕೈಗೆ ಸತ್ಯವನ್ನೇನು ಮಾಡಿ ಒಪ್ಪಿಸಿಕೊಟ್ಟು ಅವರನ್ನು ಬಲವಾಗಿ ದೇವರಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಒಂದು ಆಯುಧವನ್ನಾಗಿ ಏನು ಮಾಡಬೇಕು? ನಾವು ತಯಾರು ಮಾಡಬೇಕು. ಈಗ ನೀವು ಹೋಗ್ತಾ ನೀವು ನೋಡಿ, ಟ್ರೈನಲ್ಲಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು, ಯೌವನಸ್ಥರು ಎಂಥ ಸ್ಥಿತಿಗಳಲ್ಲಿದ್ದಾರೆ, ಎಷ್ಟು ಕೆಟ್ಟು ಹೋಗ್ತಿದ್ದಾರೆ ಅಂತ ನೀವು ಆಲೋಚನೆ ಮಾಡಬೇಕು. ಯಾಕೆ ಕೆಟ್ಟು ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಬೋಧನೆ ಇಲ್ಲ, ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹಗಳಿಲ್ಲ, ಸರಿಯಾದ ರೀತಿಯಲ್ಲಿ ಮಾರ್ಗ ತೋರಿಸೋರಿಲ್ಲ. ಅದರ ನಿಮಿತ್ತವಾಗಿ ಆ ಮಕ್ಕಳೇನಾಗ್ತಾ ಇದ್ದಾರೆ? ಕೆಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ತಿಮೋತಿಗೆ ಪೌಲನು ಹೇಳುವಂಥ ಎಲ್ಲ ಮಾತುಗಳನ್ನು ನಾವಿಲ್ಲಿ ಗಮನಿಸ್ಬೋದಮ್ಮ. ಅದೇ ರೀತಿಯಾಗಿ ನೋಡಿ, ನನ್ನೊಂದಿಗೆ ಏನು ಮಾಡು ನೀನು. ಯಾರು ಕರೀತಾರೆ ಈಗಿನ ಕಾಲದಲ್ಲಿ ಶ್ರಮೆಯನ್ನು ಅನುಭವಿಸು? ಈಗಿನ ಮಕ್ಕಳಿಗೆ ಏನು ಇಷ್ಟ? ಸಿನಿಮಾ ಅಂದರೆ ಇಷ್ಟ, ಸಂತೋಷವಾಗಿ ಸಮಯವನ್ನು ಕಳೆಯೋದಕ್ಕೆ ಇಷ್ಟ. ಶ್ರಮೆಯನ್ನು ಅನುಭವಿಸಿ ನನ್ನ ಜೊತೆ ಬಾ ಅಂದರೆ ಯಾರಾದರೂ ಬರ್ತಾರ? ಖಂಡಿತವಾಗೂ ಬರೋದಿಲ್ಲ. ಬರುವಂಥ ರೀತಿಯಲ್ಲಿ ತಯಾರು ಮಾಡುವಂಥ ಶಕ್ತಿ ಈ ಗ್ರಂಥಕ್ಕಿದೆ.
ಯಾರಿಗಿದೆ? ಈ ಗ್ರಂಥಕ್ಕಿದೆ. ಕಷ್ಟಗಳನ್ನು ಸಹಿಸುವಂಥ ಶಕ್ತಿ, ತಾಳ್ಮೆಯನ್ನು ಕೊಡುವಂಥ ಶಕ್ತಿ, ಹಿಂಸೆಯನ್ನು ತಾಳುವಂಥ ಶಕ್ತಿ ಕೊಡುವಂಥ ಶಕ್ತಿ ಈ ಗ್ರಂಥಕ್ಕಿದೆ. ಅದನ್ನು ಯಾರ್ಯಾರು ಒಳಪಟ್ಟು ನಡೀತಾರೋ ಖಂಡಿತವಾಗಿಯೂ ಅವರು ಎಂಥ ಆಯುಧಗಳಾಗ್ತಾರಂದರೆ, ಸಹೋದರ ಹೇಳ್ತಾ ಇದ್ರು ಇಬಾಯಿ ಕತ್ತಿ. ಆ ಇಬಾಯಿ ಕತ್ತಿಗಳು ಎಲ್ಲಿ ತಯಾರಾಗಬೇಕಾದ್ರೆ ಸಭೆಯಲ್ಲೇ ತಯಾರಾಗಬೇಕು. ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಯೌವನಸ್ಥರನ್ನ ಹೆಚ್ಚಾಗಿ ನೀವೇನು ಮಾಡಿ ಪ್ರೋತ್ಸಾಹಪಡಿಸಿ. ಈ ಜನ್ರೇಷನ್ ಕಳೆದು ಹೋಗ್ಬೋದು, ಮುಂದಿನ ಜನ್ರೇಷನ್ ಅವರನ್ನು ನಾವು ಹೇಗೆ ತಯಾರು ಮಾಡಬೇಕಂದ್ರೆ ಈಗಲೇ ನಾವೇನು ಮಾಡಬೇಕು? ತಯಾರು ಮಾಡಬೇಕು. ಮುಂದಿನ ಭವಿಷ್ಯತ್ತಿಗೆ ಸಿದ್ಧರಾಗಬೇಕು. ಸತ್ಯ ಅನೇಕರಿಗೆ ಸತ್ಯವಾಗಿ ಪ್ರಕಟಣೆ ಆಗಬೇಕಾದ್ರೆ ಯೌವನಸ್ಥರನ್ನು ಹೆಚ್ಚಾಗಿ ನಾವೇನು ಮಾಡಬೇಕು? ನೀವು ನೋಡಿದ್ರೆ ಇಲ್ವೋ, ಟೆರರಿಸ್ಟ್ಗಳು ಹೆಚ್ಚಾಗಿ ಮುದುಗರಿರ್ತಾರ, ಯೌವನಸ್ಥರೇ ಇರ್ತಾರೆ. ಯಾಕೆಂದರೆ ಅವ್ರನ್ನ ಆ ರೀತಿಯಾಗಿ ತಯಾರು ಮಾಡುವಂಥ ಶಕ್ತಿ ಅವರಿಗೆ ಗೊತ್ತಿರುತ್ತೆ. ಅದರ ನಿಮಿತ್ತವಾಗಿ ಅವರನ್ನು ಆ ರೀತಿಯಾಗಿ ತಯಾರು ಮಾಡ್ತಾರೆ. ನಾವು ಯಾಕೆ ಸತ್ಯದಲ್ಲಿ ತಯಾರು ಮಾಡಬಾರ್ದು? ಯಾಕೆ ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡೋಂಥವ್ರನ್ನ ನಾವು ಯಾಕೆ ತಯಾರು ಮಾಡಬಾರ್ದು? ಆ ಶಕ್ತಿ ನಮಗಿಲ್ವೇ? ಖಂಡಿತವಾಗೂ ಇದೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೌವನಸ್ಥರ ಮಕ್ಕಳನ್ನು ಹೆಚ್ಚಾಗಿ ಗಮನದಲ್ಲಿಟ್ಟುಕೊಂಡು ಸಭೆಯಲ್ಲಿ ಅವರಿಗೆ ಬೇಕಾಗಿರೋ ಪ್ರೋತ್ಸಾಹನವನ್ನು ಕೊಟ್ಟು ನಡೆಸಿರಿ. ಈ ಮಕ್ಕಳು ಏನು ಮಾಡ್ತಾರೆ? ಇವ್ರ ಮಕ್ಕಳ ಕೈಯಲ್ಲಿ ಏನಾಗೋದಿಲ್ಲ, ಇವರು ದಡ್ರು, ಇವ್ರ ಕೈಲಾಗದೇ ಇರೋರು, ಇವ್ರಿಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಎಂಬುದನ್ನು ನಾವೇ ಮುಂಚಿತವಾಗಿ ಏನು ಮಾಡಬಾರ್ದು? ಅವ್ರನ್ನ ನಿಂದನೆ ಮಾಡೋದನ್ನು ಬಿಟ್ಟು ಈತ ಮಾಡ್ತಾನೆ, ಈಕೆ ಮಾಡಬಲ್ಲದು, ಈಕೆ ಮಾಡುವಂಥ ಜ್ಞಾನ ಇದೆ ಎಂಬುದಾಗಿ ನಾವು ಅವ್ರನ್ನ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗೂ ಮುಂದೆ ನಮಗಿನ್ನ ಅದ್ಭುತವಾದಂಥ ಸುವಾರ್ತೆಯನ್ನು ಸಾರುವಂಥ ಶಕ್ತಿ ಅವರಲ್ಲೂ ಕೂಡ ಇರುತ್ತೆ. ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ನಡೆಯಬೇಕಾದ ಅವಶ್ಯಕತೆ ಇದೆ. 4ನೇ ವಚನ ಓದಮ್ಮ. ಹಾಂ, ನಿಜವಾಗ್ಲೂ ನೀವು ಗಮನಿಸಿ, ನೀವು ಇಷ್ಟು ಜನ ಬಂದಿದ್ದೀರಲ್ಲ, ಇಷ್ಟು ದೂರದಿಂದ ಯಾರನ್ನು ಮೆಚ್ಚಿಸೋದಕ್ಕೆ ಬಂದಿದ್ದೀರಾ? ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಬಂದಿದ್ದೀರಾ? ಖಂಡಿತವಾಗಿ ಇಲ್ಲ ಅಲ್ಲ. ಹಾಗಾದರೆ ದೇವರಿಗೋಸ್ಕರ ಇಷ್ಟು ದೂರ ಬಂದಿದ್ದೀರಂದರೆ ದೇವರಿಗೋಸ್ಕರ ಸುವಾರ್ತೆಯನ್ನು ಸಾರುವ ಶಕ್ತಿ ನಿಮಗಿಲ್ವಾ? ಖಂಡಿತವಾಗೂ ಇದೆ. ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಗುರುತಿಸುವಂಥ ಶಕ್ತಿ ಯಾರಿಗೆ ಬೇಕಂದರೆ ಮುಖ್ಯವಾಗಿ ಬೋಧಕರಿಗೆ ಬೇಕು. ಆ ಬೋಧಕರು ಮುಖ್ಯವಾಗಿ ಆತ್ಮೀಯವಾದ ಕುಟುಂಬವನ್ನು ಯಾವಾಗ ಜವಾಬ್ದಾರಿಯಿಂದ ನಡೀತಾರೋ ಅಂಥ ಸಭೆಯಲ್ಲಿ ಈ ಥರ ಮಕ್ಕಳೇನಾಗ್ತಾರೆ? ಬೆಳೆಯೋದಕ್ಕೆ ಸಾಧ್ಯ. ಮನೋಹರ್ ಆಗಿರ್ಬೋದು, ಪೀಟರ್ ಆಗಿರ್ಬೋದು, ತಿಮೋತಿ ಆಗಿರ್ಬೋದು, ಇವರೆಲ್ಲ ಈ ದಿನ ಬೆಳೆಯೋದಕ್ಕೆ ಕಾರಣ ಏನಪ್ಪ ಅಂದರೆ ಸಹೋದರ ಅವರಿಗೆ ತರಬೇತಿ ಅಂತ ಕೊಟ್ಟಂಥ ವಿಧಾನ, ಅವರಿಗೆ ಕಳಿಸಿಕೊಟ್ಟಂಥ ಕ್ರಮಗಳು, ಅವರಿಗೆ ಕಳಿಸಿಕೊಟ್ಟಂಥ ವಾಕ್ಯದ ಆಲೋಚನೆಗಳು, ಅವನ್ನು ಕಲಿತು ಈ ದಿನ ಬೋಧನೆ ಮಾಡುವಂಥ ಸ್ಥಾಯಿಗೆ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಸಹೋದರು ನಿಮ್ಮನ್ನು ಗುರುತಿಸಿದಂಥ ವಿಧಾನ. ನೀವು ಮಾಡಬಲ್ಲಿರಿ, ನೀವು ಮಾಡ್ತೀರಿ ಎಂಬ ಭರವಸೆ ಅವರಿಗಿದೆ. ಕಾರಣ ನಿಮ್ಮನ್ನು ಈ ಸ್ಥಾಯಿಗೆ ತಂದು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿದೆ. ಇದು ಪ್ರತಿಯೊಂದು ಸಭೆಯಲ್ಲೂ ನಡೆಯಬೇಕು. ಪ್ರತಿಯೊಂದು ಸಭೆಯಲ್ಲಿ ಯೌವನಸ್ಥರು ಬೆಳೀಬೇಕು. ಪ್ರತಿಯೊಂದು ಸಭೆಯಲ್ಲಿ ಯೌವನಸ್ಥರು ದೇವರಿಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡುವಂಥ ಮಟ್ಟಿಗೆ ಅವರನ್ನು ನಡೆಸುವಂಥ ಒಂದು ಮಾರ್ಗ ಯಾರ ಕೈಯಲ್ಲಿದೆ ಅಂದರೆ ಅದು ಬೋಧಕರ ಕೈಯಲ್ಲಿದೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೌವನಸ್ಥರನ್ನ ಹೆಚ್ಚಾಗಿ ಬೆಳೆಸಿರಿ. ಯಾವ ರೀತಿಯಾಗಿ ಒಬ್ಬ ಸೈನಿಕನು ನಾಯಕನನ್ನು ಮೆಚ್ಚಿಸುವುದಕ್ಕೋಸ್ಕರ ಯಾವ ರೀತಿಯಾಗಿ ಪ್ರಯಾಸ ಪಡ್ತಾನೋ ಆ ಪ್ರಯಾಸ ಪ್ರತಿಯೊಬ್ಬರಲ್ಲೂ ಇರುತ್ತೆ. ನಮ್ಮ ಯಜಮಾನನನ್ನು ಮೆಚ್ಚಿಸಬೇಕು, ನಮ್ಮ ನಾಯಕನನ್ನು ಮೆಚ್ಚಿಸಬೇಕು ಎಂಬುದಾಗಿ ಪ್ರತಿಯೊಬ್ಬರಿಗೂ ಇರುತ್ತೆ. ದಾವೀದನು ಗೊಲ್ಯಾತನ ಹೊಡೆಯೋದಕ್ಕಿಂತ ಮುಂಚೆ ಆತನಿಗೆ ವಸ್ತ್ರಗಳನ್ನು ಹಾಕ್ತಾರೆ ಕೆಲವರು. ಈಗೋ ನೀನು ಆ ಗೊಲ್ಯಾತ ತುಂಬ ಶಕ್ತಿವಂತ, ಆತನು ತುಂಬ ಪರಾಕ್ರಮಶಾಲಿ, ಅವನು ಹೊಡಿಬೇಕಾದ್ರೆ ನೀನು ಬರಿಗೈಯಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ನೀನೇನೋಗು ಹೆಂಗೋಗು, ಕವಚವನ್ನು ಹಾಕೋ, ಕಿರೀಟವನ್ನು ಹಾಕೋ, ಇದನ್ನೆಲ್ಲ ಹಾಕ್ಕೊಂಡ್ರೆ ಮಾತ್ರ ನೀನು ಯುದ್ಧಕ್ಕೆ ಹೋದರೆ ಗೆಲ್ಲಕ್ಕೆ ಸಾಧ್ಯ, ಇಲ್ಲಾಂದರೆ ಆಗೋದಿಲ್ಲ ಎಂಬುದಾಗಿ ಯಾರವ್ರ ಮೈಂಡನ್ನು ಕೇಳಿಸ್ತಾ ಇದ್ದಾರೆ? ಅಲ್ಲಿರುವಂಥ ಜೊತೆಯಲ್ಲಿರೋರಂಥ ಮೈಂಡನ್ನು ಏನು ಮಾಡ್ತಾ ಇದ್ದಾರೆ? ಬಲಹೀನತೆ ಮಾಡ್ತಿದ್ದಾರೆ. ಅದು ಇದು ಯಾವುದೂ ಬೇಡ ನನಗೆ, ನಾನು ಯಾರ ಹೆಸರಲ್ಲಿ ಯುದ್ಧ ಮಾಡೋಕ್ಕೆ ಹೋಗ್ತೇನೆ? ಯೆಹೋವನ ಹೆಸರಲ್ಲಿ ನಾನು ಯುದ್ಧ ಮಾಡೋಕ್ಕೆ ಹೋಗ್ತೇನೆ ಎಂಬುದಾಗಿ.
ಅಂದರೆ ನಮ್ಮ ಜೊತೆಯಲ್ಲಿರೋರೇ ನಮ್ಮನ್ನು ಕುಂಗೋ ರೀತಿಯಲ್ಲಿ ಮಾತಾಡಿದ್ರೆ ಏನಾಗುತ್ತೆ? ಈ ಮಾಡೋಕ್ಕಾಗಲ್ಲ, ಈತ ಗೆಲ್ಲಕ್ಕಾಗಲ್ಲ, ಆಕೆ ಅರ್ಹತೆ ಅಲ್ಲ, ಆಕೆ ಮಾಡೋದಿಲ್ಲ ಎಂಬುದನ್ನು ನಾವೇ ತೀರ್ಮಾನ ಮಾಡಿಬಿಟ್ರೆ ಅವರು ಮುಂದೆ ಹೋಗೋದಕ್ಕೆ ಅವ್ರ ಕೈಲಾನಾಗೋದಿಲ್ಲ. ಆ ಬಲನ ಅವರು ಅಲ್ಲೇ ಕಳ್ಕೊಬಿಡ್ತಾರೆ. ಅದರಿಂದ ಅಂಥದಕ್ಕೆ ಅವಕಾಶ ಕೊಡದೆ ನೀವು ಮಾಡ್ತೀರಾ, ನೀವು ಮಾಡಬಲ್ರಿ ಎಂಬುದಾಗಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನೋಡಿ, ಖಂಡಿತವಾಗೂ ನಮಗಿನ್ನ ಹೆಚ್ಚಾದ ಕಾರ್ಯ ಯವನಸ್ಥರು ಮಾಡೇ ಮಾಡ್ತಾರೆ. ಅದರಿಂದ ಕಡೆ ಒಂದೇ ಒಂದು ವಚನ, ಟೈಮ್ ಆಯ್ತವದ 5ನೇ ವಚನ. ಇದಲ್ಲದೆ ಯಾವನಾದರೂ ಇದು ಆತ್ಮಿಕವಾಗೂ ಸರಿ, ಭೌತಿಕವಾಗಿಯೂ ಸರಿ. ಯುದ್ಧ ಮಾಡಬೇಕಾದ್ರೆ ನ್ಯಾಯ ಪ್ರಮಾಣವಾಗಿ ಯುದ್ಧ ಮಾಡಬೇಕು. ಒಬ್ಬ ವೀರನನ್ನು ಹಿಂದಗಡೆಯಿಂದ ಬಂದು ಏನು ಮಾಡಬಾರ್ದು? ಹೊಡಿಬಾರ್ದಂತೆ. ಯಾಕೆಂದರೆ ಅದು ವೀರತ್ವ ಅಲ್ವಂತೆ, ಏಡಿತನ ಅಂತೆ. ಒಬ್ಬ ವೀರನನ್ನು ಹೊಡಿಬೇಕಾದ್ರೆ ಮುಂದೆಯಿಂದ ಬಂದು ಏನು ಮಾಡಬೇಕು? ನ್ಯಾಯ ಪ್ರಮಾಣವಾಗಿ ನಿಯಮದ ಪ್ರಕಾರ ಏನು ಮಾಡಬೇಕು? ಯುದ್ಧ ಮಾಡಬೇಕು. ಆದ್ದರಿಂದ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ನಿಯಮವನ್ನು ಮೀರ್ತಾ ಇದ್ದಾರೆ. ಸಾಯೋ ಗಂಟ ನಾನೇ ನಿಂತ್ಕೊಂಡು ಏನು ಮಾಡಬೇಕು? ವಾಕ್ಯ ಹೇಳ್ತಾನೇ ಇರಬೇಕು. ನಾನು ಹೋದ್ಮೇಲೆ ನನ್ನ ಮಕ್ಕಳು ಅದನ್ನೇ ಮಾಡ್ತಾ ಹೋಗಬೇಕು. ಮುಂದಕ್ಕೆ ಯಾರೂ ಬರಬಾರ್ದು. ಇನ್ನು ಆ ರೀತಿ ಆಗಬಾರ್ದು ಎಂದಿಗೂ ಕೂಡ. ದೇವರ ರಾಜ್ಯ ಬೆಳಿಬೇಕಾದ್ರೆ, ದೇವರ ಸುವಾರ್ತೆ ಅನೇಕರಿಗೂ ಸಾರಬೇಕಾದ್ರೆ ನಮ್ಮಲ್ಲಿರುವಂಥವ್ರನ್ನೇ ನಾವೇನು ಮಾಡಬೇಕು? ಆಯ್ಕೆ ಮಾಡಿಕೊಂಡು ಅವರಿಗೆ ಬೇಕಾಗಿರೋ ಪ್ರೋತ್ಸಾಹ ನಾವು ಖಂಡಿತವಾಗೂ ಕೊಟ್ಟರೆ ಅದು ಖಂಡಿತವಾಗೂ ಎಲ್ಲ ಕಡೆ ಫಲ ಕೊಡುವಂಥ ಉನ್ನತವಾದ ಸ್ಥಾಯಿಗೆ ದೇವರ ಆ ಸಭೆಯನ್ನು ಮಾಡ್ತಾನೆ, ಖಂಡಿತವಾಗೂ ತೆಗೆದುಕೊಂಡು ಬರ್ತಾನೆ. ಅದಕ್ಕೆ ಉದಾಹರಣೆ ನೀವೇ, ನನ್ನೇನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಉದಾಹರಣೆ ನೀವೇ. ಕಡೆಯದಾಗಿ ಪ್ರತಿಯೊಬ್ಬರೂ ಕೂಡ ನ್ಯಾಯವಾದ ಹೋರಾಟವನ್ನು ಓಡಾಡಬೇಕು. ಆ ನ್ಯಾಯವಾದ ಹೋರಾಟ ನಮಗೆ ಆತಂಕ ತರ್ಬೋದು, ನೋವನ್ನು ತರ್ಬೋದು, ಆದರೆ ಜಯಮಾಲೆ ಖಂಡಿತವಾಗಿ ಏನಾಗುತ್ತೆ? ದೇವರು ಕೊಟ್ಟೇ ಕೊಡ್ತಾನೆ. ಅದರಿಂದ ನ್ಯಾಯ ಪ್ರಮಾಣವಾಗಿ ನಾವೆಲ್ಲರೂ ಕೂಡ ಕ್ರಿಸ್ತನಿಗಾಗಿ ಹೋರಾಡೋಣ. ಕ್ರಿಸ್ತನ ಒಂದು ಸುವಾರ್ತೆಯನ್ನು ಸತ್ಯವಾಗಿ ಎಲ್ಲರಿಗೂ ಕೂಡ ಪ್ರಕಟಣೆ ಮಾಡೋಣ. ಸತ್ಯವಾದ ಬೋಧನೆಗೆ ನಾವು ಒಲವಟ್ಟು ಜೀವಿಸೋದಕ್ಕೆ ಪ್ರಯಾಸ ಪಡೋಣ. ಇಲ್ಲಿಯವರೆಗೂ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆ ತಿಳಿಸ್ತೇನೆ. ಹೊಸಪೇಟೆಯಿಂದ, ಕುಡ್ತಿನಿಯಿಂದ, ಹುಬ್ಬಳ್ಳಿಯಿಂದ ಎಲ್ಲರೂ ಕೂಡ ಪ್ರಯಾಸಪಟ್ಟು ನನ್ನನ್ನು ಪ್ರೋತ್ಸಾಹಿಸಬೇಕು, ನನ್ನ ಜೊತೆ ಸಹಕರಿಸಬೇಕು ಎಂಬುದಾಗಿ ಬಂದಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆ ತಿಳಿಸ್ತೇನೆ. ಖಂಡಿತವಾಗೂ ನಾನು ಆಲೋಚನೆ ಮಾಡಲಿಲ್ಲ ಇಷ್ಟು ದೂರ ದೇವರ ವಾಕ್ಯ ನನ್ನೊಟ್ಟಿಗೆ ಹಂಚ್ಕೋಬೇಕು, ಹೋಗಬೇಕು ಎಂಬುದಾಗಿ ಇಷ್ಟೊಂದು ಜನ ಬರ್ತೀರಾ ಎಂಬುದಾಗಿ ನಾನು ಕೂಡ ಊಹಿಸಲಿಲ್ಲ. ಖಂಡಿತವಾಗೂ ನೀವೆಲ್ಲರೂ ಕೂಡ ಬಂದಿದ್ದಕ್ಕೆ ನನ್ನ ಹೃದಯಪೂರ್ವಕವಾದ ವಂದನೆ. ಮುಖ್ಯವಾಗಿ ನಮ್ಮೊಟ್ಟಿಗೆ ಸಹೋದರ ಜಯಂತ್ ಅವರು, ಸಹೋದರಿ ಬಂದಿದ್ದಕ್ಕೆ ನನ್ನ ಹೃದಯಪೂರ್ವಕವಾದ ವಂದನೆ. ದೇವರು ಅವರನ್ನು ಕೂಡ ಆಶೀರ್ವದಿಸಿ ಈ ಒಂದು ಅವಕಾಶವನ್ನು ಕೊಟ್ಟಂಥ, ನಮ್ಮ ಜೊತೆ ಸಮಯವನ್ನು ಕಳೆಯುವಂಥ ಅವಕಾಶವನ್ನು ಕೊಟ್ಟಂಥ ದೇವರಿಗೆ ವಂದನೆ ತಿಳಿಸ್ತೇನೆ. ಕಡೆಯದಾಗಿ ಈ ಒಂದು ಸತ್ಯವೇದ ಅಭ್ಯಾಸ ಕೂಟವನ್ನು ಮುಗಿಸುವಂಥ ಸಂದರ್ಭದಲ್ಲಿ ನಮ್ಮ ಸಹೋದರ ಜಯಂತ್ ಅವರ ಮುಂದೆ ಬಂದು ಕಡೆಯ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅವರನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಕಡೆಯದಾಗಿ ಸಹೋದರ ಜಯಂತ್ ಅವರು ಬಂದು ಕಡೆಯ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಕ್ರಿಸ್ತನಲ್ಲಿ ಕೂಡಿ ಬಂದಿರುವಂಥ ನನ್ನ ಆತ್ಮೀಯ ಸಹೋದರ ಸಹೋದರೆಲ್ಲರಿಗೂ ನಮ್ಮ ಕರ್ತನಾದ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಧುರ ನಾಮದಲ್ಲಿ ತಮ್ಮೆಲ್ಲರನ್ನೂ ಕೂಡ ವಂದಿಸುವನಾಗಿದ್ದೇನೆ. ಬಸವನಗುಡಿ ಕ್ರಿಸ್ತನ ಸಭೆ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ. ಸೊ ನಿಮ್ಮೆಲ್ಲರ ಮುಖಗಳನ್ನು ನೋಡಿ ತುಂಬಾ ಸಂತೋಷ ಆಗ್ತದೆ. ಸೊ ಹೊಸಬ್ರೆಲ್ಲ ಇದ್ದೀರಾ, ಹಳೆಯವರು ಕೂಡ ಇದ್ದೀರಿ. ನನಗೆ ಹಳೆಯವರು ಎಲ್ಲರೂ ಪರಿಚಯ ಇದ್ದೀರಿ. ನಿಮ್ಮ ಮುಖಗಳನ್ನ ನಾನು ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ನೋಡಿರೋದು. ಸೊ ದೇವರಿಗೆ ಸ್ತೋತ್ರ. ಮತ್ತೊಂದು ಸಾರಿ ನಿಮ್ಮ ಮುಖಗಳನ್ನು ನೋಡುವಂಥ ಸೌಭಾಗ್ಯ ಆ ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದರೆ. ಸೊ ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯಪಡಿಸುವುದರಿಂದ ಈ ರೀತಿಯಲ್ಲಿ ಸಹೋದರಾಗಿ ಮತ್ತೊಂದು ಸಾರಿ ಸೇರುವಂಥ ಸೌಭಾಗ್ಯ ಆ ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಾವು ದೇವರನ್ನ ಪ್ರಾರ್ಥನೆ ಮೂಲಕವಾಗಿ ಕೃತಜ್ಞತೆ ಸಲ್ಲಿಸೋಣ. ಪ್ರಾರ್ಥನೆ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ, ಕೃತಜ್ಞತೆ ತಂದೆ.
ಮತ್ತೊಂದು ಸಾರಿ ಈ ಒಂದು ದಿನದಲ್ಲಿ ನಿಮ್ಮ ಜೀವಳ ಮಾತುಗಳನ್ನು ಕೇಳುವುದರ ಮೂಲಕವಾಗಿ ಮತ್ತು ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳುವಂಥ ನಿಮ್ಮ ಜೀವಳ ಮಾತುಗಳಿಂದ ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬರಿಗೆ ನಿಮ್ಮ ಒಂದು ಕೃಪೆಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ತಿಳುವಳಿಕೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ವಾಕ್ಯವನ್ನು ಹೇಳಿದಂಥ ಎಲ್ಲ ಸಹೋದರಿಗೋಸ್ಕರ ಪ್ರಾರ್ಥಿಸುವರಾಗಿದ್ದೇವೆ. ಅವರೆಲ್ಲರನ್ನೂ ಕೂಡ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸು. ಅವರಿಗಿನ್ನೂ ಹೆಚ್ಚಾದ ರೀತಿಯಲ್ಲಿ ನಿಮ್ಮ ವಾಕ್ಯವನ್ನು ಹೇಳುವಂಥ ಸದಾವಕಾಶವನ್ನು ಅವರಿಗೆ ಅನುಗ್ರಹಿಸು. ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವಳ ಮಾತುಗಳನ್ನು ಕೇಳಬೇಕು ಎಂತಕ್ಕಂಥ, ಹುಡುಕಬೇಕು ಎಂತಕ್ಕಂಥ ಒಂದು ಆಸಕ್ತಿಯನ್ನು, ಕುತೂಹಲವನ್ನು, ಆಲೋಚನೆಗಳನ್ನು, ವಿವೇಕವನ್ನು ಅವರೆಲ್ಲರಿಗೂ ಅನುಗ್ರಹಿಸು. ನಿಮ್ಮ ಉದ್ದೇಶದ ಪ್ರಕಾರವಾಗಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಎಂಬುದಾಗಿ ನೀವು ಏನು ಸಂಕಲ್ಪ ಮಾಡಿಕೊಂಡಿದ್ದರೋ ಆ ಸಂಕಲ್ಪದ ಪ್ರಕಾರವಾಗಿ ಪ್ರತಿಯೊಬ್ಬರೂ ಕೂಡ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಬಾಳುವಂಥ ಮಹಾಕೃಪೆಯನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸು. ಮತ್ತು ಹೊಸದಾಗಿ ಸೇರಿ ಬಂದಿರುವಂಥ ಎಲ್ಲರಿಗೋಸ್ಕರ ಪ್ರಾರ್ಥಿಸುವರಾಗಿದ್ದೇವೆ. ಅವರೆಲ್ಲರನ್ನು ಕೂಡ ಆಶೀರ್ವದಿಸು, ಬಲಪಡಿಸು. ಕೇಳಿರುವಂಥ ಮಾತುಗಳನ್ನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಬಿಡದೆ ಅವರ ಹೃದಯದಲ್ಲಿ ಭದ್ರಪಡಿಸಿಕೊಂಡು ಆ ಮಾತುಗಳ ಪ್ರಕಾರವಾಗಿ ನಾನು ಜೀವಿಸಬೇಕು, ಆ ಮಾತುಗಳ ಪ್ರಕಾರವಾಗಿ ದೇವರ ರಾಜ್ಯದಲ್ಲಿ ಜೀವಿಸಬೇಕು, ಕ್ರಿಸ್ತನನ್ನು ಅಂಗೀಕರಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಆಲೋಚನೆಗಳನ್ನು ಅವರೆಲ್ಲರಿಗೂ ನೀವು ಅನುಗ್ರಹಿಸಬೇಕಾಗಿ ಬಿಡುವರಾಗಿದ್ದೇವೆ. ಹಾಗೆ ನಮ್ಮ ಸಹೋದರು ಭಾಸ್ಕರ ಸಹೋದರು ಮತ್ತು ಸಹೋದರಿ ಹೊಸಪೇಟೆ ಪ್ರಾಂತ್ಯದಿಂದ ಇಲ್ಲಿವರೆಗೂ ಬಂದು ನಮ್ಮ ಸಹೋದರು ರಾಜು ಸಹೋದರು ಮತ್ತು ಅವರ ಧರ್ಮಪತ್ನಿಯವರೊಟ್ಟಿಗೆ ಸೇರಿ ಈ ರೀತಿಯಲ್ಲಿ ನಿಮ್ಮ ಜೀವಳ ಮಾತುಗಳನ್ನು ಹಂಚಿಕೊಳ್ಳಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನು, ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೇವೆ. ಹಾಗೆ ಅವರೊಟ್ಟಿಗೆ ಕೂಡಿ ಬಂದಿರುವಂಥ ನನ್ನ ಆತ್ಮೀಯ ಸಹೋದರು ಮತ್ತು ಸಹೋದರಿಯರು ಹೊಸಪೇಟೆ ಪ್ರಾಂತ್ಯದಿಂದ ಬಂದಿರುವಂಥ ಎಲ್ಲರಿಗೋಸ್ಕರ ನಿಮ್ಮನ್ನು ಕೊಂಡಾಡುತ್ತೇವೆ. ತಂದೆ, ಅವರೆಲ್ಲರನ್ನೂ ಕೂಡ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸು, ಬಲಪಡಿಸು. ಹೀಗೆ ಒಗ್ಗಟ್ಟಾಗಿದ್ದು ಇನ್ನೂ ಹೆಚ್ಚಾದ ನಿಮ್ಮ ರಾಜ್ಯದ ಸುವಾರ್ತೆಯನ್ನು ಸಾರುವಂಥ ಅವಕಾಶವನ್ನು ಮತ್ತು ಸಾಮರ್ಥ್ಯವನ್ನು, ಸಹಾಯ ಸಹಕಾರವನ್ನು ಎಲ್ಲ ಸಂದರ್ಭದಲ್ಲಿ ಅವರಿಗೆ ಅನುಗ್ರಹಿಸಿ, ಯಾವುದೇ ವಿಷಯದಲ್ಲಿ ಕುಂದುಕೊರತೆ ಇಲ್ಲದಂತೆ ಎಲ್ಲ ವಿಷಯದಲ್ಲಿ ಸಮೃದ್ಧಿ ಉಳ್ಳವರಾಗಿ ಬಾಳುವಂಥ ಮಹಾಭಾಗ್ಯವನ್ನು ಮತ್ತು ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಜೀವಿಸುವಂಥ ಕೃಪೆ ಕರುಣೆಯನ್ನು ಅವರೆಲ್ಲರಿಗೂ ಅನುಗ್ರಹಿಸು. ಅವರು ಯಾವುದೇ ವಿಷಯದಲ್ಲಿ ಕುಂದುಕೊರತೆ ಉಳ್ಳವರಾಗದಂತೆ ಎಲ್ಲರಿಗೂ ಅವರು ಕೊಡುವಂಥವರಾಗಿ, ಎಲ್ಲರನ್ನು ಸ್ಮರಿಸುವಂಥವರಾಗಿ, ಎಲ್ಲರನ್ನು ಪ್ರೀತಿಸುವಂಥವರಾಗಿ, ಕ್ರಿಸ್ತನ ಮಾದರಿಯನ್ನು ಪ್ರಚುರಪಡಿಸುವರಾಗುವಂಥ ಒಂದು ಮಹಾಭಾಗ್ಯವನ್ನು ಅವರೆಲ್ಲರಿಗೂ ಹೆಚ್ಚಾದ ರೀತಿಯಲ್ಲಿ ಅನುಗ್ರಹಿಸು. ಈ ಮೂಲಕವಾಗಿ ಲೋಕದಲ್ಲಿರುವಂಥವರೆಲ್ಲರೂ ಕೂಡ ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸನ್ನು, ಹೃದಯವನ್ನು, ಆಲೋಚನೆಗಳನ್ನು ಅವರೆಲ್ಲರಿಗೂ ನೀವು ಅನುಗ್ರಹಿಸು. ಈ ಲೋಕದಲ್ಲಿ ಇರುವವರೆಗೂ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡುವ ಮಕ್ಕಳಾಗಿ ಬಾಳುವಂಥ ಒಳ್ಳೆಯ ಮನಸ್ಸುಗಳನ್ನು, ಒಳ್ಳೆಯ ತಿಳುವಳಿಕೆಗಳನ್ನು ನಮಗೂ ಮತ್ತು ಇಲ್ಲಿ ಕೂಡಿ ಬಂದಿರುವಂಥ ಎಲ್ಲರಿಗೂ ನೀವು ಅನುಗ್ರಹಿಸು. ನಿಮ್ಮ ಚಿತ್ತವಾಗಿದ್ದರೆ ಮತ್ತೊಂದು ಸಾರಿ ಈ ರೀತಿಯಲ್ಲಿ ಸೇರಿ ನಿಮ್ಮನ್ನು ಕೊಂಡಾಡುವಂಥ ಮಹಾಭಾಗ್ಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ತಲೆಬಾಗಿರ್ತಕ್ಕಂಥ ಸಹೋದರ ಸಹೋದರಿಯರೆಲ್ಲರನ್ನು ಮತ್ತೊಂದು ಸಾರಿ ನೀವು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನೂ ಒಡೆಯನೂ ವಿಮೋಚಕನೂ ಆಗಿರುವಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆ, ಆಮೆನ್.